ಆತ್ಮೀಯ ವಿದ್ಯಾರ್ಥಿಗಳೇ, ಆರಾಧ್ಯ ಟ್ಯುಟೋರಿಯಲ್ ಡಿಜಿಟಲ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಾವು ಹಿಂದಿನ ವಿಡಿಯೋದಲ್ಲಿ 10ನೇ ತರಗತಿಯ ಗಣಿತ ಮಾದರಿ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು 27 ಪ್ರಶ್ನೆಗಳವರೆಗಿನ ಉತ್ತರಗಳನ್ನು ನೋಡಿದ್ದೇವೆ. ಇಂದು ನಾವು 28ನೇ ಪ್ರಶ್ನೆಗಳಿಂದ ಉತ್ತರಗಳನ್ನು ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಇವುಗಳ ಪರಿಹಾರವನ್ನು ನೋಡೋಣ. 28ನೇ ಪ್ರಶ್ನೆ, ಈ ಕೆಳಗಿನ ದತ್ತಾಂಶಗಳಿಗೆ ಸರಾಸರಿಯನ್ನು ಕಂಡುಹಿಡಿಯಿರಿ. ವರ್ಗಾಂತರ ಆವೃತ್ತಿಯನ್ನು ಕೊಟ್ಟಿದ್ದಾರೆ. ನಾವು ಇಲ್ಲಿ ಮಧ್ಯಬಿಂದುವನ್ನು ಕಂಡುಹಿಡಬೇಕು. xi ಅನ್ನೋದು ನೋಡೋಣ. ಮಧ್ಯಬಿಂದು xi ಅನ್ನು ಕಂಡುಹಿಡಬೇಕು. ನಂತರ fi xi ಅನ್ನು ಕಂಡುಹಿಡಬೇಕು. ಮಧ್ಯಬಿಂದು ಏನಾಗ್ತದೆ ಇಲ್ಲಿ ಅಂತಂದರೆ ಇವೆರಡನ್ನು ಕೂಡಿಸಿ /2 ಮಾಡಿದಾಗ 5 ಅಂತ ಹೇಳಿ ಬಂತು. ಇದು 15, ಇದು 25, 35, 45, ನಂತರ 55 ಅನ್ನೋದು ಸಿಗುತ್ತೆ. fi xi ಇವೆರಡನ್ನು ಗುಣಿಸಿದಾಗ ಫ್ರೀಕ್ವೆನ್ಸಿ ಮತ್ತು xi ಮಧ್ಯಬಿಂದುಗಳನ್ನು ಗುಣಿಸಿದಾಗ 4 5 20 ಅನ್ನೋದು ಬಂತಿಲ್ಲಿ. ಇದು ಎರಡನ್ನು ಗುಣಿಸಿದಾಗ 90, 425, 455, 315, ಇನ್ನೊಂದು ಕೊನೆಯದು 165. ಇವೆಲ್ಲವನ್ನು ಕೂಡಿಸಿದಾಗ ಸಿಗ್ಮಾ fi xi ಈಕ್ವಲ್ಸ್ ಟು 1470 ಅನ್ನೋದು ಬರ್ತದೆ. ಇಲ್ಲಿ ಫ್ರೀಕ್ವೆನ್ಸಿಗಳನ್ನು ಕೂಡಿಸಿದಾಗ n ಈಕ್ವಲ್ಸ್ ಟು ಇದು 50 ಅನ್ನೋದು ಬಂತು. ಸರಾಸರಿ x ಬಾರ್ ಈಕ್ವಲ್ಸ್ ಟು ಸಿಗ್ಮಾ fi xi ಡಿವೈಡ್ ಬೈ n ಅನ್ನೋದು 1470 ಭಾಗಿಲೆ 50. 0 0 ಕ್ಯಾನ್ಸಲ್ ಆಯಿತು. 5 2 10, 47 ಆಯಿತು. 5 9 45, 2 ಉಳಿತು. 5 4 20, 29.4 ಇದು ಸರಾಸರಿ. 28ನೇ ಪ್ರಶ್ನೆ ಅಥವಾ ಪ್ರಶ್ನೆಯಲ್ಲಿ ಇನ್ನೊಂದು, ಈ ಕೆಳಗಿನ ದತ್ತಾಂಶಗಳಿಗೆ ಬಹುಲಕವನ್ನು ಕಂಡುಹಿಡಿಯಿರಿ. ವರ್ಗಾಂತರ ಮತ್ತು ಆವೃತ್ತಿಯನ್ನು ಕೊಟ್ಟಿದ್ದಾರೆ. ಇದರ ದತ್ತಾಂಶವನ್ನು ಕಂಡುಹಿಡಬೇಕು. ಇಲ್ಲಿ ಅತಿ ಹೆಚ್ಚು ಫ್ರೀಕ್ವೆನ್ಸಿಯನ್ನು ಹೊಂದಿರೋದು, ಆವೃತ್ತಿಯನ್ನು ಹೊಂದಿರೋದು 15. ಅದನ್ನು ಮಾರ್ಕ್ ಮಾಡ್ಕೊಳ್ತೀನಿ ಈ ರೀತಿ. ಇದನ್ನು ಏನಾಗಿರ್ತದೆ ಇಲ್ಲಿ ಅಂತಂದ್ರೆ ಇದು f1, ಇದು f1, f0, ಇದು f2 ಆಗಿರ್ತದೆ. ಇದು ಹಿಂದಿಂದು, ಇದು L ಅಂತ ಹೇಳಿ ಆಗಿರ್ತದೆ, ಲೋವರ್ ಫ್ರೀಕ್ವೆನ್ಸಿ. h ಅನ್ನೋದು ಇಲ್ಲಿ h ಈಕ್ವಲ್ಸ್ ಟು ಗಾತ್ರ, ವರ್ಗಾಂತರದ ಗಾತ್ರ ಎಷ್ಟು ಬರ್ತದೆ ಅಂತಂದರೆ ಇಲ್ಲಿ 5. ಸೂತ್ರ ಏನಾಗ್ತದೆ ಇಲ್ಲಿ, ಬಹುಲಕ ಈಕ್ವಲ್ಸ್ ಟು L ಪ್ಲಸ್ f1 ಮೈನಸ್ f0 ಡಿವೈಡ್ ಬೈ 2f1 ಮೈನಸ್ f0 ಮೈನಸ್ f2 ಇಂಟು h. L ಅಂದರೆ 15 ಪ್ಲಸ್ f1 ಎಷ್ಟಿದೆ ಇಲ್ಲಿ ಅಂತಂದ್ರೆ 15 ಮೈನಸ್ f0 13 ಭಾಗಿಲೆ 2 ಇಂಟು f1 15 ಮೈನಸ್ 13 ಮೈನಸ್ 7 ಇಂಟು h. h ಅಂದರೆ 5. ಇದನ್ನು ಸಿಂಪ್ಲಿಫೈ ಮಾಡಿದಾಗ 15 ಪ್ಲಸ್ 15ರಲ್ಲಿ 3 ಹೋದಾಗ 2, 15 2 30. ಇವೆರಡನ್ನು ಕೂಡಿಸಿದಾಗ ಮೈನಸ್ 13 ಮೈನಸ್ 7 ಕೂಡಿಸಿದಾಗ ಮೈನಸ್ 20 ಗುಣಿಲೆ 5. 15 ಪ್ಲಸ್ 2 ಭಾಗಿಲೆ 10 ಇಂಟು 5. 5 1 5 2 2 ಕ್ಯಾನ್ಸಲ್ ಆಗಿ 1 ಅನ್ನೋದು ಬಂತು. 15 ಪ್ಲಸ್ 1 16, ಬಹುಲಕ 16. ಇಪ್ಪತ್ತೊಂಬತ್ತನೇ ಪ್ರಶ್ನೆ, ಒಂದು ಗ್ರಾಮದ 100 ಹೊಲಗಳಲ್ಲಿ ಪ್ರತಿ ಹೆಕ್ಟರ್ಗೆ ಉತ್ಪಾದಿಸುವ ಭತ್ತದ ಕೆಳಗಿನ ಕೋಷ್ಟಕವು ನೀಡುತ್ತಿದೆ. ಈ ದತ್ತಾಂಶಗಳಿಗೆ ಅಧಿಕ ವಿಧಾನದ ಓಜು ರಚಿಸಿ ಅಂತ ಕೊಟ್ಟಿದ್ದಾರೆ. ಆಲ್ರೆಡಿ ಇಲ್ಲಿ ಸಂಚಿತಾವೃತ್ತಿಯನ್ನು ಕೊಟ್ಟಿದ್ದಾರೆ. ನಾವು ಡೈರೆಕ್ಟ್ ನೇರವಾಗಿ x ಮತ್ತು y ಬಿಂದುಗಳನ್ನು ಗುರುತು ಮಾಡಬೇಕು. x y 50ಕ್ಕಿಂತ ಅಧಿಕ ಅಂತ ಹೇಳಿ ಕೊಟ್ಟಿದ್ದಾರೆ. 50 ಅಥವಾ 50ಕ್ಕಿಂತ ಅಧಿಕ ಅಂತಂದಾಗ ನಾವು 50 ಅನ್ನೋದು ಮೊದಲನೇ ಪಾಯಿಂಟನ್ನು ತಗೊಳ್ಬೇಕು. ಇದು 100 ಎರಡನೇ ಪಾಯಿಂಟ್, y ಪಾಯಿಂಟ್ 100 ಆಗ್ತದೆ. 55, 98, 60, 90, 77,
65 77 70 49 75 15 0 50 55 60 65 70 75 ಈ ಕಡೆ 10 20 ಅಂತ ತಗೋತೀನಿ. 10 20 30 40 50 60 70 80 90 100 110 y ಅಕ್ಷ. ಸ್ಕೇಲ್ x axis 1 ಸೆಂಟಿಮೀಟರ್ ಈಕ್ವಲ್ಸ್ ಟು 5 ಯೂನಿಟನ್ನು 5 ಯೂನಿಟು. y ಅಕ್ಷ 1 ಸೆಂಟಿಮೀಟರ್ ಈಕ್ವಲ್ಸ್ ಟು 10 ಯೂನಿಟು. ಇಲ್ಲಿ ಇದನ್ನು ಫೋಲ್ಡ್ ಮಾಡ್ತೇನೆ. 50 ಇದ್ದಾಗ 100, 50 ಇದ್ದಾಗ 100, 50, 100, 55 ಇದ್ದಾಗ 98, 55, 98, 60 ಇದ್ದಾಗ 90, 60, 90, 65 ಇದ್ದಾಗ 77, 65 ಇದ್ದಾಗ 77, ಇಲ್ಲಿ 65, 77, 70 ಇದ್ದಾಗ 49, 70 ಇದ್ದಾಗ 49, 70, 49, 75, 15, 75, 15. ಇದು ಫ್ರೀ ಹ್ಯಾಂಡ್ ಒಂದು ಸೇರಿಸಬೇಕಿದೆ ರೇಖೆಯನ್ನು. ಇದು ಒಂದು ಅಧಿಕ ಇರುವ ಓಜು ನಕ್ಷೆ. 30ನೇ ಚಿತ್ರದಲ್ಲಿ BAC ಈಕ್ವಲ್ಸ್ ಟು ADB ಕೋನ ಅಂತ ತಿಳ್ಕೊಟ್ಟಿದ್ದಾರೆ. ಇಲ್ಲಿ BC ಈಕ್ವಲ್ಸ್ ಟು 8 ಸೆಂಟಿಮೀಟರ್ ಮತ್ತು AB ಈಕ್ವಲ್ಸ್ ಟು 6 ಸೆಂಟಿಮೀಟರ್ ಆಗಿದೆ. ತ್ರಿಭುಜ ABCಯ ವಿಸ್ತೀರ್ಣ ಭಾಗಿಲೆ ತ್ರಿಭುಜ ABDಯ ವಿಸ್ತೀರ್ಣ ಈಕ್ವಲ್ಸ್ ಟು 16/9 ಎಂದು ಸಾಧಿಸಿ. ಈ ಎರಡು ತ್ರಿಭುಜಗಳಲ್ಲಿ ತ್ರಿಭುಜ ABC ಮತ್ತು ತ್ರಿಭುಜ ABDಗಳಲ್ಲಿ ಎರಡು ತ್ರಿಭುಜಗಳಲ್ಲಿ BAC ಕೋನ ಈಕ್ವಲ್ಸ್ ಟು ADB ಕೋನ ಈಕ್ವಲ್. ಇದು ದತ್ತದಲ್ಲಿ ಕೊಟ್ಟಿದ್ದಾರೆ ದತ್ತ. ಇನ್ನೊಂದು ಬಿ ಕೋನ ಉಭಯ ಸಾಮಾನ್ಯ ಆಗ್ತದೆ. ಬಿ ಕೋನ ಉಭಯ ಸಾಮಾನ್ಯ ಕೋನ. ಆದ್ದರಿಂದ ತ್ರಿಭುಜ ABC ಸಮರೂಪವಾಗಿದೆ ತ್ರಿಭುಜ ABD. ಎರಡು ತ್ರಿಭುಜಗಳು ಸಮರೂಪಗಳು ಕೋಕೋ ಪ್ರಕಾರ. ಸಮರೂಪ ತ್ರಿಭುಜದ ಅನುರೂಪ ಬಾಹುಗಳು ಯಾವ ರೀತಿ ಇರ್ತವೆ? ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರ್ತವೆ. ಹಾಗಾಗಿ ತ್ರಿಭುಜ ABCಯ ವಿಸ್ತೀರ್ಣ ಭಾಗಿಲೆ ತ್ರಿಭುಜ ABDಯ ವಿಸ್ತೀರ್ಣ. ಅನುರೂಪ ಬಾಹುಗಳು BC ಭಾಗಿಲೆ AB ಸ್ಕ್ವೇರ್. BC ಅಂತಂದರೆ 8 ಸ್ಕ್ವೇರ್ ಭಾಗಿಲೆ 6 ಸ್ಕ್ವೇರ್. 64/36. ಎರಡನ್ನ ಭಾಗಿಸಿದಾಗ 4 9 36, 4 16 64. ಆದ್ದರಿಂದ ತ್ರಿಭುಜ ABCಯ ವಿಸ್ತೀರ್ಣ ಭಾಗಿಲೆ ತ್ರಿಭುಜ ABDಯ ವಿಸ್ತೀರ್ಣ ಈಕ್ವಲ್ಸ್ ಟು 16/9. ಪ್ರಮೇಯ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಗಳ ಉದ್ದವು ಸಮವಾಗಿರುತ್ತವೆ ಎಂದು ಸಾಧಿಸಿ. ಇಲ್ಲೊಂದು ದತ್ತ O ವೃತ್ತಕೇಂದ್ರ, P ಬಾಹ್ಯ ಬಿಂದು. ಆ ರೀತಿ ಇಲ್ಲೊಂದು ವೃತ್ತವನ್ನು ರಚನೆ ಮಾಡ್ಕೊಳ್ತೇನೆ. O, ಇದು P, A, B. ನಂತರ ಸಾಧನೀಯ
ಏನು ಸಾಧನೆ ಮಾಡಬೇಕಿಲ್ಲ ಅಂತಂದರೆ ಎ ಪಿ ಈಕ್ವಲ್ಸ್ ಟು ಬಿ ಪಿ, ಎರಡು ಸ್ಪರ್ಶಗಳ ಉದ್ದವು ಸಮನಾಗಿರುತ್ತವೆ ಅಂತ ಸಾಧಿಸಬೇಕಾಗಿದೆ. ಇಲ್ಲಿ ನಾವು ಅದಕ್ಕೊಂದು ರಚನೆ ಏನು ಮಾಡ್ತೀನಿ ಅಂತಂದ್ರೆ ಒ ಪಿ ಒ ಎ ಮತ್ತು ಒ ಬಿಯನ್ನು ಸೇರಿಸಿದೆ. ಒ ಪಿ ಒ ಎ ಒ ಬಿ ಸೇರಿಸಿದೆ. ಇಲ್ಲಿ ಸಾಧನೆ ತ್ರಿಭುಜ ಎ ಒ ಪಿ ಮತ್ತು ತ್ರಿಭುಜ ಬಿ ಒ ಪಿಗಳಲ್ಲಿ ಎರಡು ತ್ರಿಭುಜಗಳನ್ನು ತಗೊಂಡಿನಿ, ಎ ಒ ಪಿ ಮತ್ತು ಬಿ ಒ ಪಿ. ಎ ಒ ಪಿಯಲ್ಲಿ ಒ ಎ ಬಾಹು ಈಕ್ವಲ್ಸ್ ಟು ಒ ಬಿ ಬಾಹು, ಒಂದೇ ವೃತ್ತದ ತ್ರಿಜ್ಯಗಳು. ಒಂದೇ ವೃತ್ತದ ತ್ರಿಜ್ಯ. ಕೋನ ಒ ಎ ಪಿ ಈಕ್ವಲ್ಸ್ ಟು ಒ ಬಿ ಪಿ 90 ಡಿಗ್ರಿ. ಯಾಕೆ 90 ಇರ್ತವೆ ಅಂದರೆ ಪ್ರಮೇಯ ಪ್ರಕಾರ, ಪ್ರಮೇಯ 4.1 ಪ್ರಕಾರ. ಒ ಪಿ ಈಕ್ವಲ್ಸ್ ಟು ಒ ಪಿ ಸಾಮಾನ್ಯ ಬಾಹು. ಆದ್ದರಿಂದ ತ್ರಿಭುಜ ಎ ಒ ಪಿ ಸರ್ವಸಮವಾಗಿದೆ ತ್ರಿಭುಜ ಬಿ ಒ ಪಿ. ಇದು ಬಾಕೋಬ ಅಥವಾ ಲಂಬವಿಕರಣ ಬಾಹು ಅಂತೇಳಿ ಆಗ್ತದೆ. ಆದ್ದರಿಂದ ಅನುರೂಪ ಬಾಹುಗಳು ಯಾವ ರೀತಿ ಇರ್ತವೆ ಅಂತಂದ್ರೆ ಸಮನಾಗಿರುತ್ತವೆ. ಎ ಪಿ ಈಕ್ವಲ್ಸ್ ಟು ಬಿ ಪಿ ಸಿ ಪಿ ಸಿ ಟಿ. ಸರ್ವಸಮ ತ್ರಿಭುಜದ ಅನುರೂಪ ಭಾಗಗಳು. 32ನೇ ಪ್ರಶ್ನೆ. 5 ಸೆಂಟಿಮೀಟರ್ 6 ಸೆಂಟಿಮೀಟರ್ ಮತ್ತು 9 ಸೆಂಟಿಮೀಟರ್ ಬಾಹುಗಳಿರುವ ಒಂದು ತ್ರಿಭುಜವನ್ನು ರಚಿಸಿ, ನಂತರ ಮತ್ತೊಂದು ತ್ರಿಭುಜವನ್ನು ಅದರ ಪ್ರತಿಯೊಂದು ಬಾಹು ಮೊದಲು ರಚಿಸಿದ ತ್ರಿಭುಜದ ಅನುರೂಪ ಬಾಹುಗಳ 2/3 ಇರುತ್ತದೆ. 2/3 ಇರುವಂತೆ ರಚಿಸಿ ಅಂತ ಹೇಳ್ಕೊಟ್ಟಿದ್ದಾರೆ. ಇಲ್ಲಿ ಏನೇನು ಮಾಡ್ಬೇಕು ರಚನಾ ಹಂತಗಳನ್ನು ಹೇಳ್ತೀನಿ ನಾನು. ಇಲ್ಲಿ ಎ ಬಿ ಸರಳ ರೇಖೆಯನ್ನು ಮೊದಲ ಒಂದು ಎ ಬಿ ಸರಳ ರೇಖೆಯನ್ನು ಎಳಿಬೇಕು. ಅದು ಎಷ್ಟಿರಬೇಕು ಅಂದ್ರೆ 9 ಸೆಂಟಿಮೀಟರ್. 9 ಸೆಂಟಿಮೀಟರ್ನ ತೊಗೊಂಡಿನಿ. ನೆಕ್ಸ್ಟ್ 5 ಸೆಂಟಿಮೀಟರ್ ಅಥವಾ 6 ಸೆಂಟಿಮೀಟರ್ 6 ಸೆಂಟಿಮೀಟರ್ದೊಂದು ಕಂಸವನ್ನು ಎಳಿಬೇಕು. ಅದು 5 ಸೆಂಟಿಮೀಟರ್ ಈ ಕಂಸ ಕಟ್ ಮಾಡಬೇಕು. ಅದು ಸಿ ಬಿಂದುವಿನಲ್ಲಿ ಕಟ್ ಆಗಬೇಕು. ಇದು ಸಿ ಬಿಂದುವಿನಲ್ಲಿ 6 ಸೆಂಟಿಮೀಟರ್ 5 ಸೆಂಟಿಮೀಟರ್ ಕಟ್ ಆದ ನಂತರ ಒಂದು ಲಘು ಕೋನವನ್ನು ಎಳಿಬೇಕು. ಇದು ಲಘು ಕೋನ. ಆ ಲಘು ಕೋನ ಎಷ್ಟೇ ಇರಲಿ ಅದರದ್ದೇನು ಅಳತೆ ನೆಸಸರಿ ಇಲ್ಲ. ಆದರೆ ಅದ್ರ ನಂತರ ಇಲ್ಲಿ 2/3 ಅಂತ ಕೊಟ್ಟಿದ್ದಾರೆ. 2/3 3 ಸಮನಾದ ಭಾಗಗಳನ್ನು ಮಾಡ್ಕೋಬೇಕು. ಕೈವಾರನ ಇಟ್ಕೊಂಡು 3 ಭಾಗ ಮಾಡಿ A1 A2 A3 ಮಾಡಬೇಕು. ಛೇದನದಲ್ಲಿ 3 ಇದೆ, ಹಾಗಾಗಿ ಫಸ್ಟು ಇದು A3 ಸೇರಿಸಬೇಕು. ಸೇರಿಸಿದ ನಂತರ ಇದು ಕೋನ ಎಷ್ಟಿರ್ತದೋ ಅಷ್ಟೇ ಕೋನದ ಇಲ್ಲೊಂದು ಕಂಸವನ್ನು ಎಳೆದು ಇನ್ನೊಂದು ಕೋನ A2 ಮೇಲೆ ಒಂದು ಕೋನವನ್ನು ರಚನೆ ಮಾಡಬೇಕು. ಈ ರೀತಿ ಕೋನವನ್ನು ರಚನೆ ಮಾಡಬೇಕು. ನಂತರ ಬಿ ಕೋನವನ್ನು ಅಳಿಬೇಕು. ಬಿ ಕೋನ ಅಳೆಯುವ ಸಲುವಾಗಿ ಒಂದು ಕಂಸವನ್ನು ಎಳಿಬೇಕು. ಬಿ ಕೇಂದ್ರವಾಗಿ ಇಟ್ಕೊಂಡು ಅದನ್ನು ಇಲ್ಲಿ ಮತ್ತೊಂದು ಕಂಸವನ್ನು ಎಳಿಬೇಕು. ಅದನ್ನು ಎಳೆದು ಕೋನವನ್ನು ಅಳೆದು ಕೋನ ಎಷ್ಟಿರ್ತೋ ಅಷ್ಟೇ ಕೋನವನ್ನು ಸೇರಿಸ್ಬೇಕು. ಈ ರೀತಿ ಸಮಾಂತರವಾಗಿ ಇದನ್ನು ಬರಬೇಕು. ಈ ರೀತಿ A1 A2 A3 ಇದು ಸಿ, ಇಲ್ಲೊಂದು ಡಿ ಅಂತ ತಗೋರಿ, ಇದು D2 ಅಂತ ತಗೊಂಡು ನಡೀತು. ಚಿತ್ರದಲ್ಲಿ O ಕೇಂದ್ರವಾಗಿರುವ ವೃತ್ತದ ತ್ರಿಜ್ಯ 5 ಸೆಂಟಿಮೀಟರ್ ಮತ್ತು APBಯು 8 ಸೆಂಟಿಮೀಟರ್ ಬಾಹುಗಳ ಸಮಬಾಹು ತ್ರಿಭುಜವಾಗಿದೆ. AP ಮತ್ತು BP ಸ್ಪರ್ಶಕಗಳು. ಹಾಗಾದರೆ ಛಾಯಾಕೃತಿ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಇಲ್ಲಿ APB ಅನ್ನೋದೊಂದು ಸಮಬಾಹು ತ್ರಿಭುಜ. ಸಮಬಾಹು ತ್ರಿಭುಜವಾದಾಗ AP 8 ಸೆಂಟಿಮೀಟರ್ ಇದ್ರೆ BPನೂ 8 ಸೆಂಟಿಮೀಟರ್ ಇರ್ತದ. ಇಲ್ಲಿ AB ಅನ್ನೋದನ್ನು 8 ಸೆಂಟಿಮೀಟರ್ ಇರ್ತದ. ಅದನ್ನು ಬರ್ಕೊಳ್ಳೋಣ. ಇಲ್ಲಿ ಪರಿಹಾರ AP ಈಕ್ವಲ್ಸ್ ಟು BP ಈಕ್ವಲ್ಸ್ ಟು AB ಈಕ್ವಲ್ಸ್ ಟು 8 ಸೆಂಟಿಮೀಟರ್. ಇವು 3 ಬಾಹುಗಳು, ಯಾಕಂದರೆ ಸಮಬಾಹು ತ್ರಿಭುಜದ ಬಾಹುಗಳ ಅಳತೆ ಸಮನಾಗಿರುತ್ತದೆ. ಇನ್ನೊಂದೇನು ಕೊಟ್ಟರ ಅಂತಂದ್ರೆ OA ಈಕ್ವಲ್ಸ್ ಟು OB. 2 ತ್ರಿಜ್ಯಗಳಿವೆ, 5 ಸೆಂಟಿಮೀಟರ್ನ ತ್ರಿಜ್ಯಗಳು. APB ಈ ತ್ರಿಭುಜ ಒಂದು ಸಮಬಾಹು ತ್ರಿಭುಜವಾದಾಗ, ಸಮಬಾಹು ತ್ರಿಭುಜವಿದ್ದಾಗ ತ್ರಿಭುಜದಲ್ಲಿ ಎ ಕೋನ ಪ್ಲಸ್ ಪಿ ಕೋನ ಪ್ಲಸ್ ಬಿ ಕೋನ 3 ಕೋನಗಳ ಮೊತ್ತ 180.
ಮೂರು ಕೋನಗಳು ಸಮ ಅಂತಂದಾಗ 3 ಪಿ ಕೋನ ಅಂತೇಳಿ ಆಗ್ತದೆ ಈಕ್ವಲ್ಸ್ ಟು 180 ಡಿಗ್ರಿ. ಪಿ ಕೋನ ಎಷ್ಟು ಬರ್ತದೆ ಇಲ್ಲಿ ಅಂತಂದ್ರೆ 180 ಭಾಗಿಲೆ 3 ಮಾಡಿದಾಗ 3 6 18 ಪಿ ಕೋನ ಅನ್ನೋದು 60 ಡಿಗ್ರಿ ಅಂತೇಳಿ ಬಂತು. ನೆಕ್ಸ್ಟ್ ಇಲ್ಲಿ ಕೋನ ಎ ಒ ಬಿ ಪ್ಲಸ್ ಕೋನ ಎ ಪಿ ಬಿ ಈಕ್ವಲ್ಸ್ ಟು 180 ಡಿಗ್ರಿನ ಆಗಬೇಕು. ಚತುರ್ಭುಜದ ಅಭಿಮುಖ ಕೋನಗಳ ಮೊತ್ತ 180 ಡಿಗ್ರಿ. ಎ ಪಿ ಬಿ ಕೋನ ಈಗಾಗಲೇ ನಮ್ಗೆ ಗೊತ್ತು, ಎ ಒ ಬಿ ಪ್ಲಸ್ 60 ಈಕ್ವಲ್ಸ್ ಟು 180. ಎ ಒ ಬಿ ಕೋನ ಈಕ್ವಲ್ಸ್ ಟು 180 ಮೈನಸ್ 60. ಎ ಒ ಬಿ ಅನ್ನೋದು ಎಷ್ಟು ಬರ್ತದೆ ಅಂತಂದ್ರೆ 120. ಇದು ಎ ಒ ಬಿ ಅನ್ನೋದು 120 ಬಂತು. ಇಲ್ಲಿ ಒಂದು ತ್ರಿಜ್ಯವನ್ನು ಈ ಜಾಗೆ ಒಂದು ಲಂಬವನ್ನು ಹೇಳ್ತೀನಿ, ಅದು ಏನು ಮಾಡ್ತದೆ ಅಂತಂದ್ರೆ ಇಲ್ಲಿ ಡಿ ಅನ್ನೋ ಪಾಯಿಂಟನ್ನು ತೊಗೊಂಡಿದ್ದೀನಿ. ಎ ಡಿ ಮತ್ತು ಡಿ ಬಿಯನ್ನು ಅರ್ಧಿಸ್ತದೆ. ಎ ಡಿ ಈಕ್ವಲ್ಸ್ ಟು ಡಿ ಬಿ ಈಕ್ವಲ್ಸ್ ಟು 4 ಸೆಂಟಿಮೀಟರ್, ಎರಡು 4 ಸೆಂಟಿಮೀಟರ್ ಆಯ್ತದ. ತ್ರಿಭುಜ ಎ ಒ ಡಿಯಲ್ಲಿ ಡಿ ಈಕ್ವಲ್ಸ್ ಟು 90 ಡಿಗ್ರಿ ಆದಾಗ ಪೈಥಾಗೋರಸ್ ಪ್ರಮೇಯ ಪ್ರಕಾರ ಎ ಒ ಸ್ಕ್ವೇರ್ ಈಕ್ವಲ್ಸ್ ಟು ಎ ಡಿ ಸ್ಕ್ವೇರ್ ಪ್ಲಸ್ ಒ ಡಿ ಸ್ಕ್ವೇರ್. ನಮಗೆ ಒ ಡಿಯನ್ನು ಬೇಕು, ಹಾಗಾಗಿ ಇದನ್ನು ಪೈಥಾಗೋರಸ್ ಪ್ರಮೇಯವನ್ನು ಅಪ್ಲೈ ಮಾಡುತ್ತೀನಿ. 5 ಸ್ಕ್ವೇರ್ ಈಕ್ವಲ್ಸ್ ಟು ಎ ಡಿ ಅಂದ್ರೆ 4 ಸ್ಕ್ವೇರ್ ಪ್ಲಸ್ ಒ ಡಿ ಸ್ಕ್ವೇರ್. 25 ಮೈನಸ್ 16 ಈಕ್ವಲ್ಸ್ ಟು ಒ ಡಿ ಸ್ಕ್ವೇರ್ ಅನ್ನೋದು ಬಂತು. ಒ ಡಿ ಈಕ್ವಲ್ಸ್ ಟು ಎಷ್ಟು ಬರ್ತು ಇಲ್ಲಿ ಅಂತಂದ್ರೆ 25ರಲ್ಲಿ 16ನ ಹೋದಾಗ 9 ಅನ್ನೋದು ಬಂತು. √9 ಅಂದ್ರೆ 3 ಅಂತ. ನೆಕ್ಸ್ಟ್ ಇವಾಗ ಛಾಯಾಗೊಳಿಸಿದ ಭಾಗದ ವಿಸ್ತೀರ್ಣ. ಛಾಯಾಗೊಳಿಸಿದ ಭಾಗದ ವಿಸ್ತೀರ್ಣ ಈಕ್ವಲ್ಸ್ ಟು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮೈನಸ್ ತ್ರಿಭುಜದ ವಿಸ್ತೀರ್ಣ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಸೂತ್ರ θ/360 ಇಂಟು ಪೈ ಆರ್ ಸ್ಕ್ವೇರ್ ಮೈನಸ್ ಅರ್ಧ ಇಂಟು ಪಾದ ಇಂಟು ಎತ್ತರ. ವ್ಯಾಲ್ಯೂಸನ್ನು ಪುಟ್ ಮಾಡಿದಾಗ ಥೀಟಾ ಅನ್ನೋದು ಎಷ್ಟಾಗ್ತದೆ ಇಲ್ಲಿ ಅಂತಂದ್ರೆ 120 ಡಿಗ್ರಿ. ಇದನ್ನು ಎ ಒ ಬಿ ಅನ್ನೋದು 120 ಡಿಗ್ರಿ ಬರ್ತಾ ಭಾಗಿಲೆ 360 ಇಂಟು 22 ಭಾಗಿಲೆ 7. ತ್ರಿಜ್ಯ 6 ಈಕ್ವಲ್ಸ್ ಟು 5 ಸೆಂಟಿಮೀಟರ್. ಇಲ್ಲಿ 5 ಇಂಟು 5 ಮೈನಸ್ ಅರ್ಧ ಇಂಟು ಪಾದ 8 ಸೆಂಟಿಮೀಟರ್ ಆಗ್ತದೆ. ಎತ್ತರ ಅನ್ನೋದು ಇವಾಗ ನೀವು ಕಂಡು ಹಿಡಿದಿದ್ದೀವಿ ನಾವು 3 ಸೆಂಟಿಮೀಟರ್. 3 2 1 2 4 8. ಇಲ್ಲಿ 0 0 ಕ್ಯಾನ್ಸಲ್ ಆಯಿತು. 12 1 12 3 ಅಂತೇಳಿ ಬಂತು. 22 ಗುಣಿಲೆ 25 ಭಾಗಿಲೆ 7 3 21 ಮೈನಸ್ 4 3 12. ಇವುಗಳನ್ನು ಗುಣಿಸಿದಾಗ 550 ಭಾಗಿಲೆ 21 ಮೈನಸ್ 12 ಅನ್ನೋದು ಬಂತು. ಈ 551ಕ್ಕೆ 21ರಿಂದ ಭಾಗಿಸಿದಾಗ 26.19 ಅನ್ನೋದು ಬಂತು. ಮೈನಸ್ ಅದರಲ್ಲಿ 12ಅನ್ನು ಮೈನಸ್ ಮಾಡಬೇಕು. ಕೊನೆ ಉತ್ತರ ಎಷ್ಟು ಬರ್ತಾ ಅಂದರೆ 24.19 ಸೆಂಟಿಮೀಟರ್ ಸ್ಕ್ವೇರ್ ಅನ್ನೋದು ಛಾಯಾಗೊಳಿಸಿದ ಭಾಗದ ವಿಸ್ತೀರ್ಣ. ಇಲ್ಲಿ ಇನ್ನೊಂದು 29ನೇ ಪ್ರಶ್ನೆ ಅಥವಾ ಪ್ರಶ್ನೆ. ಚಿತ್ರದಲ್ಲಿ ತೋರಿಸಿರುವಂತೆ ABCD ಒಂದು ಆಯತದ ಮತ್ತು APBಯು ಅರ್ಧವೃತ್ತವಾಗಿದೆ. ಆಯತದ ಉದ್ದವು BC ಅರ್ಧವೃತ್ತದ ತ್ರಿಜ್ಯದ 3ರಷ್ಟಿದೆ ಮತ್ತು APBCDಯ ವಿಸ್ತೀರ್ಣವು 371 ಸೆಂಟಿಮೀಟರ್ ಸ್ಕ್ವೇರ್ ಆಗಿದ್ದಾರೆ. ಅರ್ಧವೃತ್ತಾಕಾರದ ಕಂಸದ ಉದ್ದವನ್ನು ಕಂಡುಹಿಡಿಯಿರಿ. ಈ ಕಂಸದ ಉದ್ದವನ್ನು ಕೇಳ್ತಾ ಇದ್ದಾರೆ. ಇದರ ಉದ್ದ APBಯ ಕಂಸದ ಉದ್ದ, ಅದನ್ನು ನಾವು ಕಂಡುಹಿಡಬೇಕು. ಕೊಟ್ಟಂಥ ದತ್ತಾಂಶಗಳನ್ನು ಬರ್ಕೊಳ್ಳೋಣ. ಮೊದಲು ಇಲ್ಲಿ ಉದ್ದ L BC ಅಂತೇಳಿ ಕೊಟ್ಟಿದ್ದಾರೆ. ಇದು BC. ಅಗಲ ಏನಾಗ್ತದೆ AB ಅಂತೇಳಿ ಆಗ್ತದೆ. B ಈಕ್ವಲ್ಸ್ ಟು AB ಅಂತೇಳಿ ತಗೊಳ್ಳೋಣ. ಮತ್ತೇನೇನು ಕೊಟ್ಟಿದ್ದಾರೆ ಅಂದರೆ ತ್ರಿಜ್ಯ, ಅರ್ಧವೃತ್ತದ ತ್ರಿಜ್ಯ ಏನಾಗ್ತದೆ ಅಂದರೆ AB ಅನ್ನೋದೊಂದು ವ್ಯಾಸ, ಅದನ್ನು ಪರಿಹಾರ. ಇಲ್ಲಿ AB ಒಂದು ವ್ಯಾಸ, AB ಒಂದು ಅರ್ಧವೃತ್ತದ ವ್ಯಾಸ. AB ಅರ್ಧವೃತ್ತದ ವ್ಯಾಸವಾದಾಗ ಇಲ್ಲಿ ತ್ರಿಜ್ಯ ಏನಾಗ್ತದೆ AB ಈಕ್ವಲ್ಸ್ ಟು ತ್ರಿಜ್ಯ AB ಡಿವೈಡ್ ಬೈ 2 ಅಂತ ಹೇಳಾಗ್ತದೆ. ಮತ್ತೇನು ಕೊಟ್ಟಿದ್ದಾರೆ ಇಲ್ಲಿ ಹೇಳಿಕೆ, BC ಅರ್ಧವೃತ್ತದ ತ್ರಿಜ್ಯದ 3ರಷ್ಟಿದೆ. BC ಈಕ್ವಲ್ಸ್ ಟು ಈ ಅರ್ಧವೃತ್ತ AB ಡಿವೈಡ್ ಬೈ 2
ಇದರ ತ್ರಿಜ್ಯದ 3ರಷ್ಟು ಅಂತೇಳಿ ಕೊಟ್ಟಿದ್ದಾರೆ. ಇದು 3 × AB/2 ಅಂತೇಳಿ ಆಗ್ತದೆ. ವಿಸ್ತೀರ್ಣವನ್ನು ಕೊಟ್ಟಿದ್ದಾರೆ. ಇಲ್ಲಿ APBD ಎಯ ವಿಸ್ತೀರ್ಣ ಎಷ್ಟು ಕೊಟ್ಟರೆ ಪೂರ್ಣ ವಿಸ್ತೀರ್ಣ 371 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಅದನ್ನು ನಾವು ಈಗ ಪರಿಹಾರವನ್ನು ಕಂಡುಹಿಡಿಯೋಣ. APBCD ಎಯ ವಿಸ್ತೀರ್ಣ ಈಕ್ವಲ್ಸ್ ಟು ಆಯತದ ವಿಸ್ತೀರ್ಣ ಪ್ಲಸ್ ಅರ್ಧವೃತ್ತದ ವಿಸ್ತೀರ್ಣ. 371 ಈಕ್ವಲ್ಸ್ ಟು ಆಯತದ ವಿಸ್ತೀರ್ಣ L × B ಅಂತೇಳಿ ಆಗ್ತದೆ, ಪ್ಲಸ್ ಅರ್ಧವೃತ್ತದ ವಿಸ್ತೀರ್ಣ πr² ಅಂತೇಳಿ ಆಗ್ತದೆ. 371 ಈಕ್ವಲ್ಸ್ ಟು L ಅಂತಂದ್ರೆ BC ಇಂಟು B ಅಂತಂದ್ರೆ AB ಉದ್ದ ಮತ್ತು ಅಗಲವನ್ನು ತೊಗೊಂಡಿನಿ, ಪ್ಲಸ್ 22/7 ತ್ರಿಜ್ಯ ಎಷ್ಟು ಇಲ್ಲಿ AB/2 ಅದನ್ನು ಸ್ಕ್ವೇರ್ ಮಾಡಿದಾಗ AB/2 ಇಂಟು ಅರ್ಧ, ಇದು ಅರ್ಧವನ್ನು ಇಲ್ಲಿ ಬಂತು. 371 ಈಕ್ವಲ್ಸ್ ಟು BC ಅಂತಂದ್ರೆ 3AB/2 ಇಲ್ಲಿ 3AB/2 ಅನ್ನು ತೊಗೊಂಡಿದ್ದೀವಿ ಇಂಟು AB ಪ್ಲಸ್ ಇಲ್ಲಿ 2 11 ಅಂತೇಳಿ ಕಟ್ಟಾಯಿತು, 11 AB² ಅಂತೇಳಿ ಬಂತಿದ್ದು ಗುಣಿಸಿದಾಗ 11 AB × AB AB² ಅಂತೇಳಿ ಬಂತು. 7 4 28. 371 ಈಕ್ವಲ್ಸ್ ಟು 3AB² ಪ್ಲಸ್ 11 AB²/28 ಲಸವನ್ನು ತೆಗೆದಾಗ 371 ಈಕ್ವಲ್ಸ್ ಟು ಲಸ 28 ಅನ್ನೋದು ಬಂತು. ಇದು 2ರಿಂದ ಭಾಗಿಸಿದಾಗ 14 ಅನ್ನೋದು ಬಂತು. 14 × 3 = 42 AB² ಪ್ಲಸ್ 11 AB². 371 ಈಕ್ವಲ್ಸ್ ಟು 53 AB²/28. 371 ಗುಣಿಲೆ 28/53 ಈಕ್ವಲ್ಸ್ ಟು AB². 53 ಒಂದಲೇ 53 7 ಅಂತೇಳಿ ಬರ್ತದೆ. ಇವೆರಡನ್ನು ಗುಣಿಸಿದಾಗ 196 ಈಕ್ವಲ್ಸ್ ಟು AB² ಅನ್ನೋದು ಬಂತು. AB ಈಕ್ವಲ್ಸ್ ಟು √196 ಅಂತಂದರೆ 14 ಅನ್ನೋದು ಬರ್ತದೆ. ನಾನು ನೇರವಾಗಿ 14 ಅನ್ನೋದು ಬರ್ಕೊಳ್ತಾ ಇದ್ದೇನೆ. ನಂತರ ಏನು ಕಂಡುಹಿಡಿ ಅಂದರೆ ನಮ್ಗೆ ಇದರ ಉದ್ದ ಅರ್ಧವೃತ್ತದ ಉದ್ದ ಎಷ್ಟು ಅಂತೇಳಿ ಕೇಳಿದ್ದಾರೆ. ಅರ್ಧವೃತ್ತದ ಉದ್ದ APB ಈಕ್ವಲ್ಸ್ ಟು θ/360 ಇಂಟು 2πr. ಇದನ್ನು ವ್ಯಾಲ್ಯೂವನ್ನು ಪುಟ್ ಮಾಡಿದಾಗ ಥೀಟ ಎಷ್ಟಾಗ್ತದೆ ಇಲ್ಲಿ ಅಂದರೆ 180 ಡಿಗ್ರಿ ಆಗ್ತದೆ. ಇದು 180 ಭಾಗಿಲೆ 360 0 ಕ್ಯಾನ್ಸಲ್ ಆಯಿತು. 2 × 22/7 ಇಂಟು r ಅನ್ನೋದು ಇವಾಗ ನಿಮ್ಗೆ ಸಿಕ್ಕಿದೆ ನಮಗೆ. AB 14 ಸೆಂಟಿಮೀಟರ್ ವ್ಯಾಸ ಸಿಕ್ಕಿದೆ ಅಂದರೆ ತ್ರಿಜ್ಯ ಎಷ್ಟಾಗ್ತದೆ ಇಲ್ಲಿ AB ಈಕ್ವಲ್ಸ್ ಟು 14, ತ್ರಿಜ್ಯ ಏನಾಗ್ತದೆ 14/2, ಹಾಗಾಗಿ 7 ಅನ್ನೋದು ಸಿಕ್ತು. ಇಲ್ಲಿ 7 ಕ್ಯಾನ್ಸಲ್ ಆಯಿತು. 18 ಒಂದಲೇ 18 2 36, 2 ಕ್ಯಾನ್ಸಲ್ ಆಯಿತು. ಬಂತೆಷ್ಟಿದು 22 ಸೆಂಟಿಮೀಟರ್. 22 ಸೆಂಟಿಮೀಟರ್ ಆ ಅರ್ಧವೃತ್ತದ ಸುತ್ತಳತೆ. 5ನೇ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 4 ಅಂಕ ಪ್ರಶ್ನೆಗಳಲ್ಲಿ 4. 34ನೇ ಪ್ರಶ್ನೆ, ಅದರಲ್ಲಿ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯ ಪರಿಹಾರವನ್ನು ನಕ್ಷಾ ವಿಧಾನದಿಂದ ಕಂಡುಹಿಡಿಯಿರಿ. x + y = 4, 2x + y = 7. ಇಲ್ಲಿ y = 4 - x ಅಂತ ಹೇಳಿ ತಗೋತೀನಿ. ಇನ್ನೊಂದು y = 7 - 2x. ಇವೆರಡನ್ನು ಇದು ರಫ್ ಮಾತ್ರ. ಇದು ಅವೆರಡು ಬಿಂದುಗಳು ಎಲ್ಲಿ ಛೇದಿಸ್ತಾವೆ ಅನ್ನೋದು ಕಂಡುಹಿಡಿಯೋದು. ಇಲ್ಲಿ 4 - x = 7 - 2x ಅಂತ ಹೇಳಿ ತಗೊಳ್ತೀನಿ. ಈ -2x ಅನ್ನು ಈ ಕಡೆ ಬಂದು -x + 2x ಅನ್ನೋದಾಯಿತು ಈಕ್ವಲ್ಸ್ ಟು 7. ಇದು -4. 2x ನಲ್ಲಿ x ಅನ್ನು ಹೋದಾಗ x = 3 ಅನ್ನೋದು ಬಂತು. ಈ 3 ಅನ್ನೋದು ಎರಡು ಟೇಬಲ್ಸ್ನಲ್ಲಿ ಮಧ್ಯದಲ್ಲಿ ಇಟ್ಕೊಳ್ತೀನಿ. 3 ಇಟ್ಕೊಂಡಾಗ x ಅನ್ನು 3 ಇಟ್ಕೊಂಡಾಗ 1 ಅಂತೇಳಿ ಬಂತು. ಇನ್ನೂ ಒಂದೇ ಬರ್ತದೆ. ನೆಕ್ಸ್ಟ್ ಇಲ್ಲೊಂದು 4 ಅಂತೇಳಿ ಇಟ್ಕೋತೀನಿ. ಇಲ್ಲಿ 2 ಅಂತೇಳಿ ಇಟ್ಕೋತೀನಿ. 2 ಇಟ್ಕೊಂಡಾಗ 2 ಬಂತು. 4 ಇಟ್ಕೊಂಡಾಗ 0 ಬಂತು. ಇಲ್ಲಿ 4 ಇಟ್ಕೊಂಡಾಗ 4 2 8 -1 ಅನ್ನೋದು ಉತ್ತರ ಬಂತು. ಇಲ್ಲಿ 2 ಇಟ್ಕೊಂಡಾಗ 2 2 4, 7 4 ಹೋದಾಗ 3 ಅನ್ನೋದು ಸಿಕ್ತು. ಇದು ನಾವು ನಕಾಶೆಯನ್ನು ಹಾಕೋಣ. ಇದು x ಡ್ಯಾಶು,
ವೈ ವೈ ಡ್ಯಾಶ್ 0 1 2 3 4 5 6 7 ಇಲ್ಲಿ 1 2 3 4 -1 ಕೆಳಗಡೆ -2 ಅಂತ ಬರುತ್ತೆ, -1 -2. ಸ್ಕೇಲ್ ಎಕ್ಸ್ ಅಕ್ಷೆ 1 ಸೆಂಟಿಮೀಟರ್ ಈಕ್ವಲ್ಸ್ ಟು 1 ಯೂನಿಟು, ವೈ ಅಕ್ಷೆ 1 ಸೆಂಟಿಮೀಟರ್ ಈಕ್ವಲ್ಸ್ ಟು 1 ಯೂನಿಟ್. ಮೊದಲನೇ ಟೇಬಲ್ ವ್ಯಾಲ್ಯೂಸನ್ನು ಪುಟ್ ಮಾಡಿದಾಗ 3 ಇದ್ದಾಗ 2 ಇದ್ದಾಗ 2 2, ಇಲ್ಲಿ 2, 2, ಇನ್ನೊಂದು 3, 1, ಇನ್ನೊಂದು 4, 0, ಇದು 4, 0. ಈ ಸರಳ ರೇಖೆಯನ್ನು ಇಳಿಸ್ತೇನೆ. ಇನ್ನೊಂದು ಟೇಬಲ್ ವ್ಯಾಲ್ಯೂಸನ್ನು ಪುಟ್ ಮಾಡಿದಾಗ 2, 3, ಇದು 2, 3, ಇನ್ನೊಂದು 3, 1 ಇಲ್ಲೇ ಬರ್ತದೆ. ಅದನ್ನು 4, -1 ಅಂತಾಗ ಕೆಳಗಡೆ ಬರ್ತದೆ. ಇವುಗಳನ್ನು ಸೇರಿಸಿದಾಗ ಒಂದು ನೇರ ರೇಖೆ ಸೇರಿಸಿದಾಗ ಈ ರೀತಿ ಎರಡು ರೇಖೆಗಳು x = 3 y = 1 ಅನ್ನುತ್ತಲ್ಲಿ ಛೇದಿಸುತ್ತವೆ. ಇಷ್ಟು ಬರೆದಿದ್ರೆ 4 ಅಂಕಗಳು ಫಿಕ್ಸ್. 35ನೇ ಪ್ರಶ್ನೆ. ಒಂದು ಸಮಾಂತರ ಶ್ರೇಣಿಯಲ್ಲಿ 20 ಪದಗಳಿವೆ. ಶ್ರೇಣಿಯ ಮೊದಲ ಪದ ಮತ್ತು 6ನೇ ಪದಗಳ ಮೊತ್ತವು 0 ಆಗಿದೆ. ಶ್ರೇಣಿಯ 4ನೇ ಮತ್ತು 5ನೇ ಪದಗಳು ಕ್ರಮವಾಗಿ 2 ಮತ್ತು 6 ಆಗಿದ್ದಾರೆ. ಹಾಗಾದರೆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ ಹಾಗೂ ಅದರ ಎಷ್ಟನೇ ಪದವು 62 ಆಗಿದೆ. ಇದರ ಪರಿಹಾರವನ್ನು ನೋಡೋಣ. ಕೊಟ್ಟಂಥ ದತ್ತಾಂಶಗಳನ್ನು ಬರ್ಕೊಳ್ಳೋಣ. ಮೊದಲು A1 ನಿಂದ A20 ಒಂದು ಸಮಾಂತರ ಶ್ರೇಣಿಯನ್ನಿದೆ. ಪದಗಳಲ್ಲಿ ಇಲ್ಲಿ ಮೊದಲ ಪದ ಮತ್ತು 6ನೇ ಪದಗಳ ಮೊತ್ತ 0 ಆಗಿದೆ. A ಪ್ಲಸ್ 6ನೇ ಪದ ಅಂತಂದರೆ A ಪ್ಲಸ್ 5D ಈಕ್ವಲ್ಸ್ 0 ಆಗಿದೆ ಅಂತೇಳಿ ಕೊಟ್ಟಿದ್ದಾರೆ. ಮತ್ತೇನು ಕೊಟ್ಟಿದ್ದಾರೆ ಅಂತಂದ್ರೆ A 4ನೇ ಪದ ಮತ್ತು A 4ನೇ ಪದ 2, A 5ನೇ ಪದ 6 ಆಗಿದೆ. ಹಾಗಾದರೆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ. ಇಲ್ಲಿ AN = 62 ಅಂತೇಳಿ ಕೊಟ್ಟಿದ್ದಾರೆ. N = ಎಷ್ಟು ಅಂತೇಳಿ ಕಂಡುಹಿಡಿಬೇಕು. D = ಏನಾಗ್ತದೆ ಇಲ್ಲಿ ಅಂತಂದ್ರೆ A5 - A4 ಅಂತೇಳಿ ಮಾಡಿದಾಗ 6 - 2 = 4 ಅನ್ನೋದು ಬಂತು. D = 4. ಇದನ್ನು ಈ ಸಮೀಕರಣ 1ರಲ್ಲಿ ಆದೇಶ ಮಾಡೋಣ. 2A + 5D = 0. 2A + 5 × 4 = 0. 2A = -20. ಇದು 4 5 25, ಆ ಕಡೆ ಕಳಿಸ -20. A = -10 ಅನ್ನೋದು ಬಂತು. A ಮತ್ತು 10 ಅನ್ನು ಗೊತ್ತಾಗದಾಗ A ಮತ್ತು D ಬೆಲೆಯನ್ನು ಗೊತ್ತಿದ್ದಾಗ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಬೋದು ನಾವು. A + D, A + 2D ಡ್ಯಾಶ್ ಡ್ಯಾಶ್ ಡ್ಯಾಶ್. ಇದು A 20 ಪದಗಳವರೆಗಿನ. -10 ಇಲ್ಲಿ -10 + 4 -10 + 2 × 4 -10 - 6 ಇಲ್ಲಿ -2 ಡ್ಯಾಶ್ ಡ್ಯಾಶ್ ಡ್ಯಾಶ್. ಇದು ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿದೇವೆ. 62ನೇ ಪದವನ್ನು A ಎಷ್ಟು ಅಂತೇಳಿ ಕೇಳಿದ್ದಾರೆ. AN = A + n - 1 × D. AN 62. A ಅಂತಂದರೆ -10 + n - 1 × D ಅಂತಂದರೆ 4. 62 + 10 = n - 1 × 4. 72 / 4 = n - 1. 4 1 4, 3 ಉಳಿತು. 4 8 32. n = 18 + 1. n ಬೆಲೆ ಎಷ್ಟು? 19. ಇದು ಉತ್ತರ. 36ನೇ ಪ್ರಶ್ನೆ. ಒಬ್ಬ ವ್ಯಕ್ತಿಯು AD ಕಟ್ಟಡದ ಮೇಲೆ A ಬಿಂದುವಿನಲ್ಲಿ ನಿಂತಿದ್ದಾನೆ. ಕಟ್ಟಡದ ಪಾದದಿಂದ ಹೊರಡುವ ನೇರವಾದ ರಸ್ತೆಯ ಮೇಲೆ C ಬಿಂದುವಿನಲ್ಲಿ ಕಾರನ್ನು ವ್ಯಕ್ತಿಯು ವೀಕ್ಷಿಸುತ್ತಾನೆ. ಕಾರು ಕಟ್ಟಡದ ಕಡೆಗೆ 500 ಮೀಟರ್ ದೂರವನ್ನು ಚಲಿಸಿ B ಬಿಂದುವನ್ನು ತಲುಪಿದಾಗ ವ್ಯಕ್ತಿಯು A ಬಿಂದುವಿನಿಂದ ಕಾರನ್ನು ವೀಕ್ಷಿಸುತ್ತಾನೆ. ಈ ಎರಡೂ ಸಂದರ್ಭಗಳಲ್ಲಿ ಉಂಟಾದ ಅವನತ ಕೋನಗಳು ಪರಸ್ಪರ ಪೂರಕ ಕೋನಗಳಾಗಿವೆ. ಕಾರು C ಬಿಂದುವಿನಿಂದ D ಬಿಂದುವಿಗೆ 100 ಮೀಟರ್ ಪ್ರತಿ ನಿಮಿಷದಲ್ಲಿ ಜವದಲ್ಲಿ ಚಲಿಸಿ 9 ನಿಮಿಷಗಳಲ್ಲಿ D ಬಿಂದುವನ್ನು ತಲುಪಿದರೆ ಕಟ್ಟಡದ ಎತ್ತರವನ್ನು ಕಂಡುಹಿಡಿಯಿರಿ. ಇಲ್ಲಿ C ಬಿಂದುವಿನಿಂದ ಕಾರು B ಬಿಂದುವಿನ ಬರುವಿಗೆ 500 ಮೀಟರ್ ಆಯಿತು. ಅದರ C ದಿಂದ D ಬರಬೇಕಾದ್ರೆ ಒಟ್ಟು ಎಷ್ಟಾಗ್ತದೆ ಅಂತಂದ್ರೆ 900 ಮೀಟರ್ ಆಗ್ತದೆ. ಅದು ಹೆಂಗೆ ಅಂತಂದ್ರೆ 9 × ಪ್ರತಿ ನಿಮಿಷದಲ್ಲಿ 100 ಮೀಟರನ್ನು ಚಲನೆ ಮಾಡಿದರೆ 100 ಅಂತೇಳಿ ಗುಣಾಕಾರ ಮಾಡಿದಾಗ ಇದು ಎಷ್ಟು ಬರ್ತದೆ? 900
ಮೀಟ್ರ್ ಅಂತೇಳಿ ಬರ್ತದೆ. ಹಾಗಾಗಿ ಇಲ್ಲಿ ಡಿ ಬಿ ಅನ್ನೋದು ಎಷ್ಟಾಗ್ತದೆ 400 ಮೀಟ್ರ್ ಅಂತೇಳಿ ಆಗ್ತದೆ. ನಮಗೆ ಎ ಡಿ ಅನ್ನೋದು ಕಂಡುಹಿಡಬೇಕಾಗಿದೆ. ಇದನ್ನು ಸ್ಟೆಪ್ ಬೈ ಸ್ಟೆಪ್ ಪರಿಹಾರವನ್ನು ನೋಡ್ರಿ. ತ್ರಿಭುಜ ಎ ಡಿ ಸಿಯಲ್ಲಿ ಸಿ ಕೋನ ಡಿ ಕೋನ 90 ಡಿಗ್ರಿ, ಎ ಡಿ ಸಿಯಲ್ಲಿ ಡಿ ಕೋನ 90 ಡಿಗ್ರಿ. ಇಲ್ಲಿ ಸಿ ಕೋನ ಅನ್ನೋದು ಥೀಟಾ ಅಂತೇಳಿ ಇಟ್ಕೊಂಡಾಗ ಇಲ್ಲಿ ಬಿ ಕೋನ ಏನಾಗ್ತದೆ ಅಂದ್ರೆ 90 ಮೈನಸ್ ಥೀಟಾ ಅಂತೇಳಿ ಬರ್ತದೆ. ಟ್ಯಾನ್ ಥೀಟಾ ಈಕ್ವಲ್ಸ್ ಟು ಅಭಿಮುಖ ಎ ಡಿ ಡಿವೈಡ್ ಬೈ ಡಿ ಸಿ. ಟ್ಯಾನ್ ಥೀಟಾ ಎ ಡಿ ಇಲ್ಲಿ ಡಿ ಸಿ ಅನ್ನೋದು ಎಷ್ಟಾಗ್ತದೆ 900. ಇದಕ್ಕೆ ಸಮೀಕರಣ 1. ತ್ರಿಭುಜ ಎ ಡಿ ಬಿಯಲ್ಲಿ ಮತ್ತು ಡಿ ಕೋನ 90 ಡಿಗ್ರಿ. ಇಲ್ಲಿ ಟ್ಯಾನ್ 90 ಮೈನಸ್ ಥೀಟಾ ಯಾಕಂದರೆ ಥೀಟಾ 90 ಮೈನಸ್ ಥೀಟಾ ಇದೆ ಪೂರಕ ಕೋನ. ಎ ಡಿ ಡಿವೈಡ್ ಬೈ ಡಿ ಬಿ. ಟ್ಯಾನ್ 90 ಮೈನಸ್ ಥೀಟಾ ಅಂತಂದರೆ ಇದು ಕಾಟ್ ಥೀಟಾ ಅಂತೇಳಿ ಆಗ್ತದೆ. ಕಾಟ್ ಥೀಟಾ ಈಕ್ವಲ್ಸ್ ಟು ಎ ಡಿ ಡಿವೈಡ್ ಬೈ ಡಿ ಬಿ ಅಂತಂದರೆ 400. ಇದು ಸಮೀಕರಣ 2. ಸಮೀಕರಣ 1 ಮತ್ತು 2 ಗುಣಿಸಿದಾಗ ಟ್ಯಾನ್ ಥೀಟಾ ಇಂಟು ಕಾಟ್ ಥೀಟಾ ಈಕ್ವಲ್ಸ್ ಟು ಎ ಡಿ ಡಿವೈಡ್ ಬೈ 900 ಗುಣಿಲೆ ಎ ಡಿ ಡಿವೈಡ್ ಬೈ 400. ಇದನ್ನು ಬಿಡಿಸಿದಾಗ ಟ್ಯಾನ್ ಥೀಟಾ ಇಂಟು 1/ಟ್ಯಾನ್ ಥೀಟಾ, ಕಾಟ್ ಥೀಟಾ ಅಂದರೆ 1/ಟ್ಯಾನ್ ಥೀಟಾ ಈಕ್ವಲ್ಸ್ ಟು ಎ ಡಿ ಸ್ಕ್ವೇರ್ ಡಿವೈಡ್ ಬೈ 9×4 = 3,60,000 ಅಂತ ಹೇಳುತ್ತೆ. ಟ್ಯಾನ್ ಥೀಟಾ ಕ್ಯಾನ್ಸಲ್ ಆದಾಗ ಉಳಿತು ಎಷ್ಟಿಲ್ಲಿ 1 ಗುಣಿಲೆ 3600 ಈಕ್ವಲ್ಸ್ ಟು ಎ ಡಿ ಸ್ಕ್ವೇರ್ ಅನ್ನೋದು ಬಂತು. ಎ ಡಿ ಈಕ್ವಲ್ಸ್ ಟು √360000. ಆವಾಗ ಎ ಡಿ ಈಕ್ವಲ್ಸ್ ಟು ಎಷ್ಟು ಬರ್ತದೆ ಅಂತಂದ್ರೆ 600 ಮೀಟರ್. ಕಟ್ಟಡದ ಎತ್ತರ 600 ಮೀಟರ್. ತ್ರಿಭುಜ ಎ ಬಿ ಸಿಯಲ್ಲಿ ಎ ಡಿ ಲಂಬ ಬಿ ಸಿ ಆಗಿದೆ. ಎ ಬಿ ಸಿ ಕೋನ 60 ಡಿಗ್ರಿ, ಎ ಸಿ ಬಿ ಕೋನ 30 ಮತ್ತು ಬಿ ಸಿ ಈಕ್ವಲ್ಸ್ ಟು 36. ಆದರೆ ಎ ಬಿ ಎ ಸಿ ಮತ್ತು ಎ ಡಿಗಳು ಅಳತೆಗಳನ್ನು ಕಂಡುಹಿಡಿಯಿರಿ. ಇಲ್ಲಿ ಪರಿಹಾರವನ್ನು ನೋಡೋಣ. ಏನೇನು ಕಂಡುಹಿಡಿ ಅಂತಂದ್ರೆ ಎ ಬಿ ಈಕ್ವಲ್ಸ್ ಟು ಎಷ್ಟು, ಎ ಸಿ ಎಷ್ಟು ಮತ್ತು ಎ ಡಿಗಳ ಬೆಲೆಯನ್ನು ಕಂಡುಹಿಡ್ರಿ. ಎ ಡಿ ಎಷ್ಟು ಅಂತ ಕೇಳಿದ್ದಾರೆ. ಬಿ ಸಿ ಅನ್ನೋದು 36, ಒಟ್ಟು ಉದ್ದ ಇದು ಬಿ ಸಿ ಉದ್ದ 36. ಬಿ ಡಿ ಅನ್ನೋದು ಎಷ್ಟಾಗ್ತದೆ ಅಂತಂದರೆ ಇದನ್ನು ನಾವು ಎಕ್ಸ್ ಅಂತೇಳಿ ಇಟ್ಕೊಂಡಾಗ ಬಿ ಡಿ ಅನ್ನೋದು ಎಷ್ಟಾಗ್ತದೆ ಅಂದ್ರೆ ಈ ಡಿ ಸಿ ಅನ್ನೋದು ಎಕ್ಸ್ ಅಂತೇಳಿ ಇಟ್ಕೊಳ್ಳೋಣ. ಬಿ ಡಿ ಏನಾಗ್ತದೆ ಅಂತಂದ್ರೆ 36 ಮೈನಸ್ ಎಕ್ಸ್ ಅಂತೇಳಿ ಆಗ್ತದೆ. ಅದನ್ನು ಅಥವಾ ಇದನ್ನೇ ಎಕ್ಸ್ ಅಂತೇಳಿ ಇಟ್ಕೊಂಡಾಗ ಬಿ ಡಿಯನ್ನು ಎಕ್ಸ್ ಅನ್ನು ಇಟ್ಕೊಂಡಾಗ ಡಿ ಸಿ ಅನ್ನೋದು 36 ಮೈನಸ್ ಎಕ್ಸ್ ಅಂತೇಳಿ ಬರ್ತಾ ಇಲ್ಲಿ 1/1 ಕಂಡುಹಿಡಿಯೋಣ. ಇವಾಗ ಪ್ರತಿಯೊಂದರ ವ್ಯಾಲ್ಯೂವನ್ನು ಕಂಡುಹಿಡಿಯೋಣ. ಒಂದು ಬಿ ಕೋನವನ್ನು 60 ಡಿಗ್ರಿ ಅಂತೇಳಿ ಕೊಟ್ಟಿದ್ದಾರೆ 60. ಸಿ ಕೋನ ಇದು 30 ಡಿಗ್ರಿ. 30 ಕೊಟ್ಟಾಗ ತ್ರಿಭುಜ ಎ ಬಿ ಡಿಯಲ್ಲಿ ಈ ತ್ರಿಭುಜದಲ್ಲಿ ಟ್ಯಾನ್ 60 ಈಕ್ವಲ್ಸ್ ಟು ಎ ಡಿ ಡಿವೈಡ್ ಬೈ ಬಿ ಡಿ. ಟ್ಯಾನ್ 60 ಅಂತಂದ್ರೆ √3 ಈಕ್ವಲ್ಸ್ ಟು ಎ ಡಿ. ಬಿ ಡಿ ಅನ್ನೋದು 36 ಮೈನಸ್ ಎಕ್ಸ್ ಅನ್ನೋದು ಬಂತು. ಓರೆ ಗುಣಾಕಾರ ಮಾಡಿದಾಗ √3 ಇಂಟು 36 ಮೈನಸ್ ಎಕ್ಸ್ ಈಕ್ವಲ್ಸ್ ಟು ಎ ಡಿ ಅನ್ನೋದು ಬಂತು. ಇದು ಸಮೀಕರಣ 1 ಅಂತೇಳಿ ಇಟ್ಕೊಳ್ಳೋಣ. ಇನ್ನೊಂದು ತ್ರಿಭುಜ ಎ ಡಿ ಸಿಯಲ್ಲಿ ಟ್ಯಾನ್ 30 ಡಿಗ್ರಿ ಈಕ್ವಲ್ಸ್ ಟು ಮತ್ತು ಎ ಡಿ ಅಭಿಮುಖ ಬಾಗಿಲೆ ಪಾರ್ಶ್ವ ಡಿ ಸಿ ಟ್ಯಾನ್ 30 1/√3 ಈಕ್ವಲ್ಸ್ ಟು ಎ ಡಿ. ಡಿ ಸಿ ಅನ್ನೋದು ಎಕ್ಸ್ ಅಂತ ಇಟ್ಕೊಂಡಿದ್ದೆವು. ಓರೆ ಗುಣಾಕಾರ ಮಾಡಿದಾಗ ಎ ಡಿ ಈಕ್ವಲ್ಸ್ ಟು ಎಕ್ಸ್ ಡಿವೈಡ್ ಬೈ √3 ಅನ್ನೋದು ಬಂತು. ಇದು ಸಮೀಕರಣ 2. ಸಮೀಕರಣ 1 ಮತ್ತು 2ರಿಂದ √3 ಇಂಟು 36 ಮೈನಸ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಡಿವೈಡ್ ಬೈ √3. √3ನ ಈ ಕಡೆ ತಂದಾಗ √3 ಇಂಟು √3 3 ಅಂತೇಳಿ ಬರ್ತಾ √3 ಸ್ಕ್ವೇರ್ ಆಗ್ತದೆ. 36 ಮೈನಸ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್. 36 3 108 ಮೈನಸ್ 3 ಎಕ್ಸ್ ಈಕ್ವಲ್ಸ್ ಟು ಎಕ್ಸ್. 108 ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ 3 ಎಕ್ಸ್. ಇಲ್ಲಿ
4x = 108, x = 108 ಭಾಗಿಲೆ 4, 4 2 8, 2 ಉಳಿತು, 4 7 28, x = 27 ಅಂತೇಳಿ ಬಂತಿಲ್ಲಿ. x = 27 ಆದಾಗ ಇದು ಡಿ ಸಿ ಅನ್ನೋದು 27 ಅಂತೇಳಿ ಬಂತು. ಇದು ಬಿ ಡಿ ಅನ್ನೋದು ಎಷ್ಟು ಬರ್ತಾ ಅಂದರೆ 27 ಹೋದಾಗ 9 ಅನ್ನೋದು ಬಂತು. ನೆಕ್ಸ್ಟ್ ನಾವು ಏನು ಕಂಡುಹಿಡಬೇಕಾಗ್ಯದ, ಇವಾಗ ಮೇನ್ ಕಂಡುಹಿಡಬೇಕಾದದ್ದು ಎ ಬಿ, ಎ ಡಿ ಮತ್ತು ಎ ಸಿಯನ್ನು ಕಂಡುಹಿಡಬೇಕು. ಸಮೀಕರಣ 1ರಲ್ಲಿ ಇಲ್ಲಿ ಬಿ ಡಿ ವ್ಯಾಲ್ಯೂವನ್ನು ಅಥವಾ ಎಕ್ಸ್ ವ್ಯಾಲ್ಯೂ x = 27 ಆದೇಶಿಸಿದಾಗ 27 ಆದೇಶ ಮಾಡಿದಾಗ ಏನು ಬರ್ತಾ ಅಂದರೆ √3 × 36 - 27 = AD. AD = √3 × 9 ಅನ್ನೋದು ಬಂತು. AD ಬೆಲೆ ಎಷ್ಟು ಬರ್ತದೆ ಇಲ್ಲಿ 9 √3. ಇನ್ನೊಂದು ತ್ರಿಭುಜ ಎ ಬಿ ಡಿಯಲ್ಲಿ sin 60 ಡಿಗ್ರಿ = ಅಭಿಮುಖ ಭಾಗಿಲೆ ವಿಕರ್ಣ AD / AB. sin 60 ಅನ್ನೋದು √3/2 √3/2 = AD ಅನ್ನೋದು ಈಗಾಗಲೇ ಗೊತ್ತಾಗಿದೆ 9 √3 ಭಾಗಿಲೆ AB. ಓರೆ ಗುಣಾಕಾರ ಮಾಡಿದಾಗ AB = 9 √3 ಇಲ್ಲಿ ಓರೆ ಗುಣಾಕಾರ ಮಾಡಿದಾಗ 9 2 18 √3 = √3 AB. AB = 18 √3 ಭಾಗಿಲೆ √3 √3 ಕ್ಯಾನ್ಸಲ್ ಆಯಿತು. AB = 18 ಅನ್ನೋದು ಸಿಕ್ತು. AB 18 ಅನ್ನೋದು ಸಿಕ್ತು. ಇವಾಗ ಎ ಸಿಯನ್ನು ಕಂಡುಹಿಡಬೇಕು. ಇಲ್ಲಿ ತ್ರಿಭುಜ ಎ ಡಿ ಸಿಯಲ್ಲಿ sin 30 ಡಿಗ್ರಿ = ಅಭಿಮುಖ ಭಾಗಿಲೆ ವಿಕರ್ಣ AD / AC. sin 30 ಅಂತಂದಾಗ 1/2 = AD 9 √3 / AC. ಓರೆ ಗುಣಾಕಾರ ಮಾಡಿದಾಗ AC = 18 √3. AC, AB ಮತ್ತು ADಗಳನ್ನು ಕಂಡುಹಿಡಿದಿದ್ದೇವೆ. AC ಅನ್ನೋದು ಎಷ್ಟು ಬಂತು 18 √3. 37ನೇ ಪ್ರಶ್ನೆ, ಮೂಲ ಸಮಾನುಪಾತತೆ ಪ್ರಮೇಯವನ್ನು ಅಥವಾ ತೇಲ್ಸನ ಪ್ರಮೇಯವನ್ನು ಸಾಧಿಸಿ. ಇಲ್ಲಿ ದತ್ತ ಏನು ಕೊಟ್ಟರು ಅಂತಂದ್ರೆ ತ್ರಿಭುಜ ಎ ಬಿ ಸಿಯಲ್ಲಿ ಒಂದು ತ್ರಿಭುಜವನ್ನು ತಗೊಳ್ಳೋಣ. ಎ ಬಿ ಸಿ ಅನ್ನೋದು ಎ ಬಿ ಸಿಯಲ್ಲಿ ಇದು ಬಿ ಸಿ ಸಮಾಂತರವಾಗಿದೆ DE. BC ಸಮಾಂತರವಾಗಿದೆ DE. BC ಸಮಾಂತರವಾಗಿದೆ DE. ಸಾಧನೀಯ AD ಭಾಗಿಲೆ DB = AE ಭಾಗಿಲೆ EC. ರಚನೆಯನ್ನು ಮಾಡ್ಕೊಳ್ಳೋಣ. ಇಲ್ಲಿ ರಚನೆ BE DC ಸೇರಿಸಿದೆ, BE ಮತ್ತು DC ಸೇರಿಸಿದೆ. ಇಲ್ಲಿ DN ಲಂಬವಾಗಿದೆ ACಗೆ, EM ಲಂಬವಾಗಿದೆ ABಗೆ. DN ಲಂಬ AC ಮತ್ತು EM ಲಂಬವಾಗಿದೆ AB. ಸಾಧನೆ ತ್ರಿಭುಜ ಎ ಬಿ ಇಯ ವಿಸ್ತೀರ್ಣ ಭಾಗಿಲೆ ತ್ರಿಭುಜ ಡಿ ಬಿ ಇಯ ವಿಸ್ತೀರ್ಣ = ಅರ್ಧ ಇಂಟು ಪಾದ ಇಂಟು ಎತ್ತರ
ಭಾಗಿಲೆ ಅರ್ಧ ಇಂಟು ಪಾದ ಇಂಟು ಎತ್ತರ. ಎ ಡಿ ಇಯ ಪಾದ ಏನಾಗ್ತದೆ ಅಂತಂದ್ರೆ ಇಲ್ಲಿ ಎ ಡಿ ಅರ್ಧ ಇಂಟು ಎ ಡಿ ಇಂಟು ಎತ್ತರ ಅನ್ನೋದು ಇಲ್ಲಿ ಇ ಎಂ ಭಾಗಿಲೆ ಅರ್ಧ ಇಂಟು ಪಾದ ಡಿ ಬಿ ಇಯ ಪಾದ ಏನಾಗ್ತದೆ ಅಂದ್ರೆ ಡಿ ಬಿ ಎತ್ತರ ಏನಾಗ್ತದೆ ಇಲ್ಲಿ ಮತ್ತು ಇ ಎಮ್ ಅನ್ನೋದು ಎತ್ತರ ಆಗ್ತದೆ. ಇ ಎಮ್ ಕ್ಯಾನ್ಸಲ್ ಆಯಿತು, ಅರ್ಧ ಅರ್ಧ ಕ್ಯಾನ್ಸಲ್ ಆಯಿತು. ಏನು ಬರ್ತದೆ ಇಲ್ಲಿ ಎ ಡಿ ಡಿವೈಡ್ ಬೈ ಡಿ ಬಿ ಅನ್ನೋದು ಬಂತು. ಸಮೀಕರಣ 1. ತ್ರಿಭುಜ ಎ ಡಿ ಇಯ ವಿಸ್ತೀರ್ಣ ಭಾಗಿಲೆ ತ್ರಿಭುಜ ಭಾಗಿಲೆ ಡಿ ಇ ಸಿಯ ವಿಸ್ತೀರ್ಣ ಅರ್ಧ ಇಂಟು ಪಾದ ಇಂಟು ಎತ್ತರ ಭಾಗಿಲೆ ಅರ್ಧ ಇಂಟು ಪಾದ ಇಂಟು ಎತ್ತರ. ಇಲ್ಲಿ ಅರ್ಧ ಎ ಇ ಅನ್ನೋದು ಪಾದ, ಎತ್ತರ ಏನಾಗ್ತದೆ ಇಲ್ಲಿ ಅಂತಂದ್ರೆ ಡಿ ಎನ್ ಎತ್ತರ ಭಾಗಿಲೆ ಅರ್ಧ ಇಂಟು ಪಾದ ಇಲ್ಲಿ ಇ ಸಿ ಎತ್ತರ ಏನಾಗ್ತದೆ ಇಲ್ಲಿ ಅಂತಂದ್ರೆ ಮತ್ತು ಡಿ ಎನ್ ಅನ್ನೋದು ಎತ್ತರ. ಡಿ ಎನ್ ಕ್ಯಾನ್ಸಲ್ ಆಯಿತು, ಅರ್ಧ ಅರ್ಧ ಕ್ಯಾನ್ಸಲ್ ಆಯಿತು. ಎ ಇ ಭಾಗಿಲೆ ಇ ಸಿ ಸಮೀಕರಣ 2. ನೆಕ್ಸ್ಟು ತ್ರಿಭುಜ ಡಿ ಬಿ ಇಯ ವಿಸ್ತೀರ್ಣ ಸರ್ವಸಮವಾಗಿದೆ ತ್ರಿಭುಜ ಡಿ ಇ ಸಿಯ ವಿಸ್ತೀರ್ಣ. ಕಾರಣ ಏನಂತಂದ್ರೆ ಇದ್ರೆ ಡಿ ಬಿ ಡಿ ಇ ಸಮಾಂತರವಾಗಿದೆ ಬಿ ಸಿ ಮತ್ತು ಒಂದೇ ಪಾದ ಡಿ ಇಯ ಮೇಲಿವೆ. ಅವೆರಡು ಸಮಾಂತರ ಮತ್ತು ಒಂದೇ ಪಾದ ಡಿ ಇಯ ಮೇಲಿವೆ. ಎರಡು ವಿಸ್ತೀರ್ಣವನ್ನು ಸಮನಾಗ್ತದೆ. ಹಾಗಾಗಿ ಸಮೀಕರಣ 1 ಮತ್ತು 2ರಿಂದ ಎ ಡಿ ಡಿವೈಡ್ ಬೈ ಡಿ ಬಿ ಈಕ್ವಲ್ಸ್ ಟು ಎ ಇ ಡಿವೈಡ್ ಬೈ ಇ ಸಿ ಇವೆರಡನ್ನು ಈಕ್ವಲ್ ಆಗ್ತವೆ. ಇದನ್ನು ಸಾಧಿಸಿದೆ. 6ನೇ ಪ್ರಶ್ನೆಯಲ್ಲಿ 5 ಅಂಕದ್ದು 38ರಲ್ಲಿ ಒಂದು ಪ್ರಣಾಳವನ್ನು ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಸಿಲಿಂಡರ್ ಮತ್ತು ಅರ್ಧಗೋಳದಿಂದ ಮಾಡಲಾಗಿದೆ. ಅರ್ಧಗೋಳದ ವ್ಯಾಸ 3.5 ಸೆಂಟಿಮೀಟರ್ ಮತ್ತು ಪ್ರಣಾಳದ ಒಟ್ಟು ಎತ್ತರ 17.5 ಸೆಂಟಿಮೀಟರ್ ಆದರೆ ಪ್ರಣಾಳದ ವಕ್ರಮೇಲ್ಮೈ ವಿಸ್ತೀರ್ಣ ಮತ್ತು ಅರ್ಧಗೋಳಾಕಾರದ ಭಾಗದ ಸಂಪೂರ್ಣವಾಗಿ ತುಂಬಬಹುದಾದ ದ್ರಾವಣದ ಪ್ರಮಾಣವನ್ನು ಕಂಡುಹಿಡಿಯಿರಿ. ಕೊಟ್ಟಂಥ ದತ್ತಾಂಶವನ್ನು ಬರ್ಕೊಳ್ಳೋಣ. ಇಲ್ಲಿ ಪರಿಹಾರ ವ್ಯಾಸವನ್ನು ಕೊಟ್ಟಿದ್ದಾರೆ ಡಿ ಈಕ್ವಲ್ಸ್ ಟು 3.5 ಸೆಂಟಿಮೀಟರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಇದನ್ನು ತ್ರಿಜ್ಯ ಆರ್ ಈಕ್ವಲ್ಸ್ ಟು ಎಷ್ಟಾಗ್ತದೆ 3.5 ಸೆಂಟಿಮೀಟರ್ ಡಿವೈಡೆಡ್ ಬೈ 2 ಅಂತ ಹೇಳಾಗ್ತದೆ. ಮತ್ತೇನು ಕೊಟ್ಟಿದ್ದಾರೆ, ಒಟ್ಟು ಎತ್ತರವನ್ನು ಕೊಟ್ಟಿದ್ದಾರೆ. ಒಟ್ಟು ಎತ್ತರ ಕೊಟ್ಟಿದ್ದಾರೆ ನಮಗೆ ಸಿಲಿಂಡರ್ನ ಎತ್ತರ ಎಷ್ಟಾಗ್ತದೆ ಎಚ್ ಈಕ್ವಲ್ಸ್ ಟು ಅಂತಂದ್ರೆ 17.5 ಮೈನಸ್ 3.5 ಡಿವೈಡೆಡ್ ಬೈ 2 ಅನ್ನೋದು ಮಾಡಬೇಕು. ತ್ರಿಜ್ಯ ಅರ್ಧಗೋಳದ ತ್ರಿಜ್ಯವನ್ನು ಮೈನಸ್ ಮಾಡಿದಾಗ ಅದನ್ನು ಸಿಗ್ತದೆ. ಏನನ್ನು ಕಂಡುಹಿಡಿ ಅಂದ್ರೆ ಪ್ರಣಾಳದ ವಕ್ರಮೇಲ್ಮೈ ವಿಸ್ತೀರ್ಣ ವಿಸ್ತೀರ್ಣ ಏನಾಗ್ತದೆ ಅಂತಂದ್ರೆ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಸೂತ್ರವನ್ನು ಬರ್ಕೊಳ್ತೇನೆ ಇಲ್ಲಿ 2πr(h) ಪ್ಲಸ್ 2πr². ಇಲ್ಲಿ 2πr ಅನ್ನೋದು ಕಾಮನ್ ತೆಗಿತೀನಿ, h ಪ್ಲಸ್ r ಅನ್ನೋದು ಉಳಿತು. 2 ಇಂಟು 22/7 ಇಂಟು r ಅನ್ನೋದು 3.5
5/2 ಎಚ್ ಅನ್ನೋದು 15.75 ಮೈನಸ್ ಆರ್ ಅನ್ನೋದು 3.5/2 2 ಕ್ಯಾನ್ಸಲ್ ಆಯಿತು. 7 5 ಅಂತೇಳಿ ಬಂತು. ಇಲ್ಲಿ 22 ಗುಣಿಲೆ 0.5 ಇಂಟು 15.75 ಮೈನಸ್ ಇದನ್ನು 2 ಮೈನಸ್ ಮಾಡಿದಾಗ 1.75 ಅನ್ನೋದು ಬರ್ತದೆ. ಇವೆರಡನ್ನು ಗುಣಿಸಿದಾಗ 11 ಅನ್ನೋದು ಬಂತು. ಇಲ್ಲಿ 15.75ರಲ್ಲಿ 1.75 ಹೋದಾಗ 14 ಅನ್ನೋದು ಬರ್ತದೆ. ಇದು 11 ಗುಣಿಲೆ 14 ಗುಣಿಸಿದಾಗ 154 ಸೆಂಟಿಮೀಟರ್ ಸ್ಕ್ವೇರ್ ಅನ್ನೋದು ಬಂತು. ವಕ್ರ ಮೇಲ್ಮೈ ವಿಸ್ತೀರ್ಣ. ನೆಕ್ಸ್ಟ್ ಏನು ಕಂಡುಹಿಡಿ ಅಂತಂದ್ರೆ ಅರ್ಧಗೋಳದ ಘನಫಲ. ಈ ಅರ್ಧಗೋಳದ ಘನಫಲವನ್ನು ಕಂಡುಹಿಡಿ ಅಂದರೆ ಅರ್ಧಗೋಳದ ಘನಫಲ ಈಕ್ವಲ್ಸ್ ಟು 2/3 ಪೈ ಆರ್ ಕ್ಯೂಬ್. 2/3 ಇಂಟು 22/7 ಇಂಟು ಆರ್ ಕ್ಯೂಬ್ 3.5/2 ಇಂಟು 3.5/2 ಇಂಟು 3.5/2. 2 11 ಅಂತೇಳಿ ಕ್ಯಾನ್ಸಲ್ ಆಯಿತು. ಇದು 2 ಕ್ಯಾನ್ಸಲ್ ಆಯಿತು. 7 7 5 11 ಗುಣಿಲೆ 0.5 ಗುಣಿಲೆ 3.5 ಗುಣಿಲೆ 3.5 ಭಾಗಿಲೆ ಇಲ್ಲಿ 3 2 6 ಅನ್ನೋದು ಬಂತು. ಇವೆಲ್ಲವನ್ನು ಗುಣಿಸಿದಾಗ 67.375 ಅನ್ನೋದು ಬಂತು. ಭಾಗಿಲೆ 6 ಮಾಡಿದಾಗ 11.23 ಅನ್ನೋದು ಉತ್ತರ ಸೆಂಟಿಮೀಟರ್ ಕ್ಯೂಬ್. ಇಲ್ಲಿಯವರೆಗೆ ನಾವು 10ನೇ ತರಗತಿಯ 2024 ಗಣಿತ ಮಾದರಿ ಪ್ರಶ್ನೆ ಪತ್ರಿಕೆಯ ಸಂಪೂರ್ಣ ಉತ್ತರಗಳನ್ನು ನೋಡಿದ್ದೇವೆ. ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.